Hi friends, welcome to my YouTube channel. I am Savanna Pujari. Today I am discussing about PDO, Village Accountant and SSC Staff Selection Commission. Okay, these all questions are important. Okay, history questions. You can watch this video till last moment. Okay, first question. ಮೊದಲನೇ ಪ್ರಶ್ನೆ, ವೆಲ್ಲೆಸ್ಲಿ ನೇತೃತ್ವದ ಬ್ರಿಟಿಷ್ ಪಡೆಯಿಂದ ಟಿಪ್ಪು ಸುಲ್ತಾನನು ಶ್ರೀರಂಗಪಟ್ಟಣದಲ್ಲಿ ಡ್ಯಾಶ್ ರಲ್ಲಿ ಕೊಲ್ಲಲ್ಪಟ್ಟನು. ಉತ್ತರ ಆಪ್ಷನ್ ಸಿ 1799. ಎರಡನೇ ಪ್ರಶ್ನೆ, ಕನೌಜ್ನ ಹರ್ಷವರ್ಧನನನ್ನು ಈ ಕೆಳಕಂಡ ಬದಾಮಿ ಚಾಲುಕ್ಯ ಅರಸನು ಸೋಲಿಸಿದನು. ಸರಿಯಾದ ಉತ್ತರ ಆಪ್ಷನ್ ಬಿ ಎರಡನೇ ಪುಲಿಕೇಶಿ. ಮೂರನೇ ಪ್ರಶ್ನೆ, ಗೋಲ್ ಗುಂಬಜ್ ಅನ್ನು ನಿರ್ಮಿಸಿದವರು ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಸಿ ಬಿಜಾಪುರದ ಆದಿಲ್ ಶಾಹಿಗಳು. ನಾಲ್ಕನೇ ಪ್ರಶ್ನೆ, ಮುದ್ದೇನಹಳ್ಳಿಯಲ್ಲಿ ಜನಿಸಿದ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಕೆಳಕಂಡವರಿಗೆ ಮೈಸೂರಿನ ದಿವಾನರಾಗಿದ್ದರು. ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ವಡಿ ಕೃಷ್ಣರಾಜ ಒಡೆಯರು. ಪ್ರಶ್ನೆ 5, ಗ್ರಹಗಳ ಚಲನೆಯನ್ನು ಕುರಿತಂತೆ ವ್ಯಾಪಕವಾಗಿ ಅಧಿಚಕ್ರೀಯ ಅಧಿಕೇಂದ್ರೀಯ ಸಿದ್ಧಾಂತಗಳನ್ನು ಪ್ರತಿಪಾದಿಸುವ ಭಾಸ್ಕರ್ ಟು ಇವರ ಕೃತಿಯ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಬಿ ಸಿದ್ಧಾಂತ ಶಿರೋಮಣಿ. ಪ್ರಶ್ನೆ 6, ಶೃಂಗೇರಿಯ ಶಾರದಾ ಮಂದಿರವನ್ನು ಮರಾಠ ಅಶ್ವಾರೋಹಿಗಳ ಲೂಟಿ ಮಾಡಿಕೊಂಡು ಹೋದ ಅಲ್ಲಿ ಶಾರದಾದೇವಿಯ ದೇವಸ್ಥಾನ ನಿರ್ಮಾಣಕ್ಕೆ ಹಣ ನೀಡಿದ ಕರ್ನಾಟಕದ ಅರಸ ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಟಿಪ್ಪು ಸುಲ್ತಾನ್. ಪ್ರಶ್ನೆ 7, ವೆಲ್ಲೆಸ್ಲಿಯ ಪೂರಕ ಮೈತ್ರಿ ವ್ಯವಸ್ಥೆಯನ್ನು ಒಪ್ಪಿಕೊಂಡ ಪ್ರಥಮ ಭಾರತೀಯ ದೊರೆ ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಹೈದರಾಬಾದ್ನ ನಿಜಾಂ. ಪ್ರಶ್ನೆ 8, ಮೈಸೂರು ರಾಜ್ಯವು ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ಸರಿಯಾದ ಉತ್ತರ ಆಪ್ಷನ್ ಎ ನವೆಂಬರ್ 1, 1956. ಪ್ರಶ್ನೆ 9, ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆಯುತ್ತೇನೆ ಎಂದು ಘೋಷಿಸಿದವರು? ಸರಿಯಾದ ಉತ್ತರ ಆಪ್ಷನ್ ಸಿ ಬಾಲ್ ಗಂಗಾಧರ್ ತಿಲಕ್. ಇನ್ನು ಪ್ರಶ್ನೆ 10, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪಿಸಿದವರು ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಎ ಎ.ಓ. ಹ್ಯೂಮ್. ಪ್ರಶ್ನೆ 11, ಭಾರತದಲ್ಲಿ ಪ್ರಸಿದ್ಧವಾದ ಚಾರ್ ಧಾಮ್ ಧಾರ್ಮಿಕ ಯಾತ್ರಾ ಸ್ಥಳಗಳು ಬದರಿ, ಕೇದಾರ್, ಗಂಗೋತ್ರಿ ಮತ್ತು ಯಮನೋತ್ರಿ ಎಂಬ ರಾಜ್ಯಗಳಲ್ಲಿವೆ. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರಾಂಚಲ್. ಪ್ರಶ್ನೆ 12, ಇತ್ತೀಚೆಗೆ ಸ್ಥಾಪಿಸಲಾದ ಇಂಡಿಯಾ ಸೈನ್ಸ್ ಅವಾರ್ಡ್ ಪಡೆದ ಮೊದಲ ವ್ಯಕ್ತಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ ರಾಮಣ್ಣ. ಇನ್ನು ಪ್ರಶ್ನೆ 13, ಇವುಗಳಲ್ಲಿ ಯಾವ ಹೊಂದಾಣಿಕೆ ತಪ್ಪಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರಿನಿಂದ ಔರಾಗೆ ಗಂಗಾ ಕಾವೇರಿ ಎಕ್ಸ್ಪ್ರೆಸ್. ಪ್ರಶ್ನೆ 14, ಕೆಳಗಿನವುಗಳಲ್ಲಿ ಯಾವುದರ ಹೊಂದಾಣಿಕೆ ತಪ್ಪಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಬಿಜಿಎಲ್ ಸ್ವಾಮಿ ಅವಸ್ಥೆ. ಪ್ರಶ್ನೆ 15, ಕೂಗ್ ವೇದಗಳಲ್ಲಿ 4 ವರ್ಣಗಳನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ ಎ ಕೊನೆಯ ಮಂಡಲದಲ್ಲಿ ತಿಳಿಸಲಾಗಿದೆ. ಪ್ರಶ್ನೆ 16, ಈ ಕೆಳಕಂಡ ಘಟನೆಗಳ ಅನುಕ್ರಮಿಕೆಯಲ್ಲಿ ಯಾವುದು ಸರಿಯಾದ ಚಾರಿತ್ರಿಕ ಕ್ರಮದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಗೌತಮ ಬುದ್ಧನ ಜನನ, ವರ್ಧಮಾನ ಮಹಾವೀರನ ಜನನ, ರಾಜ್ಯಗೃಹದ ಸ್ಥಾಪನೆ, ಬುದ್ಧನ ನಿರ್ವಾಣ. ಪ್ರಶ್ನೆ 17, ಕುಶಾನರು ಡ್ಯಾಶ್ ಮೂಲದವರು? ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯ ಏಷ್ಯಾ ಮೂಲದವರು. ಪ್ರಶ್ನೆ 18, ಗಂಗೈ ಕೊಂಡಚೋಳಪುರಂ ಯಾವ ರಾಜಧಾನಿಯ ಹೆಸರು ಹೇಗೆ ಬಂದಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಗಂಗಾ ಕಣಿವೆಯು ಸೇರಿದಂತೆ ಉತ್ತರ ಭಾರತವನ್ನು ಚೋಳರು ಜಯಿಸಿದ್ದರಿಂದ. ಪ್ರಶ್ನೆ 19, ಯಾವ ರಾಜನನ್ನು
ವೈರುಧ್ಯಗಳ ಮಿಶ್ರಣ ಎಂದು ಕರೆಯಲಾಗುತ್ತಿತ್ತು. ಸರಿಯಾದ ಉತ್ತರ ಆಪ್ಷನ್ ಡಿ, ಮೊಹಮ್ಮದ್ ಬಿನ್ ತುಘಲಕ್. ಪ್ರಶ್ನೆ 20. ಈ ಕೆಳಕಂಡ ಪ್ರಾಂತ್ಯಗಳು ಅವುಗಳ ಗವರ್ನರ್ಗಳ ಘೋಷಣೆಯಂತೆ ಬಹಮನಿ ಪ್ರಭುತ್ವದಿಂದ ವಿಮುಕ್ತ ಪಡೆದುಕೊಂಡು ಸರಿಯಾದ ಚಾರಿತ್ರಿಕ ಕ್ರಮ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಬಿಜಾಪುರ್, ಮಹಮ್ಮದ್ನಗರ್, ಬಿರಾರ್, ಬೀದರ್ ಮತ್ತು ಗೋಲ್ಕೊಂಡ. ಪ್ರಶ್ನೆ 21. ಆತನ ಹೆಸರಿನ ಅರ್ಥ ಅದೃಷ್ಟವಂತ ಎಂದು ಇದು ಒಂದು ಸ್ವಲ್ಪವೂ ಅವನಿಗೆ ಅನ್ವಯಿಸುತ್ತಿರಲಿಲ್ಲ. ಈ ಹೇಳಿಕೆ ಯಾವ ಮೊಘಲ ರಾಜನಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಹುಮಾಯೂನ್. ಪ್ರಶ್ನೆ 22. ಇವುಗಳಲ್ಲಿ ಯಾವುದನ್ನು ವಿಲಿಯಂ ಬೆಂಟಿಕ್ ಮಾಡಲಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ, ಋಗ್ವೇದವನ್ನು ಇಂಗ್ಲಿಷ್ಗೆ ಭಾಷಾಂತರಿಸಲು ಪ್ರೋತ್ಸಾಹಿಸಿದ್ದು. ಪ್ರಶ್ನೆ 23. ಗಾಂಧಿ-ಇರ್ವಿನ್ ಒಪ್ಪಂದವು ಗಾಂಧೀಜಿಯವರ ಸಮಕಾಲೀನಲ್ಲಿ ಬಹಳ ವಿವಾದ ಹಾಗೂ ಚರ್ಚೆಯನ್ನು ಹುಟ್ಟುಹಾಕಿತು. ಇದಕ್ಕೆ ಕಾರಣವೇನು? ಸರಿಯಾದ ಉತ್ತರ ಆಪ್ಷನ್ ಡಿ, ಭಗತ್ ಸಿಂಗ್ ಹಿತಾಸಕ್ತಿಯನ್ನು ಇದು ಪರಿಗಣಿಸಲಿಲ್ಲ. ಪ್ರಶ್ನೆ 24. ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆ ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಬಿ, ಮಾಘ, ರಾವಣ ವಧ. ಪ್ರಶ್ನೆ 25. ಬಹಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಗುಲ್ಬರ್ಗಾ. ಥ್ಯಾಂಕ್ ಯು.